ABVP-ಲಿದ್ದೆ ಅಂತ ಹೇಳಿದ್ರಿ, RSS ಅನುಯಾಯಿ ಆಗಿದ್ರಿ ಅಂತ ಹೇಳಿದ್ರಿ. ಹೇಗೆ ಜ್ಞಾನೋದಯ ಆಯ್ತು? ಹೇಗೆ ಹೊರಗಡೆ ಬಂದ್ರಿ? ಇದೇ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಈ ಕಾಳೇಗೌಡ ನಾಗವಾರ ಮತ್ತು DR ನಾಗರಾಜು ನನ್ನ ಮೇಲೆ ಜಗಳಕ್ಕೆ ಬೀಳೋರು. ಏನ್ ಕೇಳೋರಿ, ಯಾಕ್ರಿ ನಿಮ್ಮಂತ ಶೂದ್ರರು ಹೋಗಲ್ಲಿ ಸಿಗಾಕೊಂಡಿದ್ರಿ? ನಾನು ಅವ್ರ ಹತ್ರ ವಾದ ಮಾಡ್ತಾ ಇದ್ದೆ. ಅದ್ರ ಹಿನ್ನೆಲೆ ಏನು, ಯಾರು ಮಾಡಿದವರು, ಅವ್ರ ಹೆಸರು ಹೇಳಲ್ಲ ನಿಮ್ಗೆ. ಇದೇ ಗುಜರಾತಿನ ಬನಿಯಾಗಳು ಮತ್ತು ಬ್ರಾಹ್ಮಣರು. ಇದು ಬೈಬೇಕಾದ್ರೆ ನೀವು ಯಾರನ್ನು ಬೈಬೇಕು ಗೊತ್ತಾ? ವೈದಿಕ ಸನಾತನದಲ್ಲಿ ಏನು, ನಾವು ವೈದಿಕರು ಬಹಳ ಶ್ರೇಷ್ಠರು, ನಾವು ದೈವಾಂಶ ಸಂಭೂತರು, ನಾವು ದೇವರ ಏಜೆಂಟ್ರು, ನಾವು ಹೇಳ್ದಂಗೆ ಕೇಳಿ ಅಂತ ಹೇಳಿ ಬಸವಣ್ಣ ಹೇಳೋರು. ನೀವೇನು ಕಿವಿಲಿ ಹುಟ್ಟಿದ್ದೀರಾ? ನಾವು ಭಾರತೀಯರು, ನಾವು ಹಿಂದೂ ಭಾರತೀಯರು, ಕ್ರಿಶ್ಚಿಯನ್ ಭಾರತೀಯರು, ಮುಸ್ಲಿಂ ಭಾರತೀಯರು ಅಲ್ಲ, ನಾವು ಭಾರತೀಯರು. ನಮ್ಮ ತಲೆಗಳ ಮೇಲೆ ಮಲ ಒರೆಸ್ಬಿಡ್ತಾರೆ. ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಅಲ್ಲಿ 2,500 ಕೋಟಿ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿ ಅಲ್ಲಿ ನಮ್ಮ ಪ್ರಧಾನಮಂತ್ರಿನೇ ಹೋಗಿ ಶಾಸ್ತ್ರಗಳು ಮಾಡಿ ಜನಗಳಿಗೆ ಇದು ನೀವು ನಂಬಬೇಕು ಅಂತ ಹೇಳಿ ನಂಬಿಸಿ ಓಟ್ಗಳು ತಗೊಂಡು ಎಲ್ಲಾ ಕಡೆ ಗೆಲ್ತಾ ಇದ್ದಾರೆ. ಇಂಗ್ಲಿಷ್ನವರು 30,000 ಜನ ಮಾತ್ರ ನಮ್ಮ ದೇಶದಲ್ಲಿದ್ದು 30 ಕೋಟಿ ಜನಗಳನ್ನ ಆಳೋದು. ಇವತ್ತು ಅವರು 3% ಇದ್ದಾರೆ, ನಮ್ಮನ್ನು ಆಳ್ತಾ ಇದ್ದಾರೆ. ಹೇಗೆ ಸರ್ ಸಾಧ್ಯ ಆಯ್ತು? ಅದನ್ನ ಈ ಜನತೆಗೆ ಹೇಳಿ, ನಮ್ಮ ಕಾರ್ಯಕರ್ತರಿಗೆ ಹೇಳಿ, ನಮ್ಮ ಜನಕ್ಕೆ ಹೇಳಿ, ನಮ್ಮ ವಿದ್ಯಾವಂತರಿಗೆ ಹೇಳಿ. ನಮ್ಮ ಇವತ್ತಿನ ವಿದ್ಯಾವಂತ ಯುವಕ ಯುವತಿಯರಿಗೆ, ತಳವರ್ಗಗಳ ದುಡಿಯುವ ವರ್ಗಗಳ ವಿದ್ಯಾವಂತ ಯುವಕ ಯುವತಿಯರಿಗೆ ನಿಮ್ಮ ಸಂದೇಶ ಏನು, ಮಾರ್ಗದರ್ಶನ ಏನು? ನಾನು ಒಂದು ಅರ್ಥ ಮಾಡ್ಕೊಂಬಿಡೋಣ ನಾವೆಲ್ಲ. ನೀವು ವಚನವನ್ನು ಉದಾಹರಣೆ ಕೊಟ್ರಿ. ನಾನು ಜೈಲುಗಳಿಗೆ ಹೋಗಿ ಸಾಹಿತ್ಯ ಅಕಾಡೆಮಿಯ ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ಅಲ್ಲಿನ ಕೈದಿಗಳಿಗೆಲ್ಲ ಹೇಳಿದೆ ಇದೇ ವಚನ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಇದೆಯಲ್ಲ. ಇದು ಒಂದು ಸರಿ ಒಬ್ಬ ಮನುಷ್ಯ ಓದಿ ಅರ್ಥ ಮಾಡ್ಕೊಂಬಿಟ್ರೆ ಅವನ ಜೀವನದಲ್ಲಿ ಕಳ್ತನ ಮಾಡಲ್ಲ, ಸುಳ್ಳು ಹೇಳಲ್ಲ, ಬೇರೆಯವ್ರ ಮೇಲೆ ದ್ವೇಷ ಮಾಡಲ್ಲ, ಮನುಷ್ಯನಾಗಿರ್ತಾನೆ. ಆವಾಗ ಅವ್ನು ಜೈಲಿಗೆ ಹೋಗೋದಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾಗಿ ಕನ್ನಡ ಸಾಹಿತ್ಯ ಇದೆ ಸರ್. ವಚನಗಳು ಮಾತ್ರ ಅಲ್ಲ, ವಚನಗಳಲ್ಲಂತೂ ದಟ್ಟವಾಗಿದೆ. ನಿಮ್ಗೆ ಸರ್ವಜ್ಞನ ತ್ರಿಪದಿಗಳನ್ನು ಓದಿ ಹೇಗಿದೆ ಅದರೊಳಗೆ. ಅದೇ ಬೇಡ, ನಮ್ಮ ಕನ್ನಡದ ಮೊದಲನೇ ಶಾಸ್ತ್ರಗ್ರಂಥ ಕ್ರಿಸ್ತಶಕ 9ನೇ ಶತಮಾನ ಕವಿರಾಜ ಮಾರ್ಗ, ಅದರೊಳಗೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ ಸರ್? ಕಸವರವೆಂಬುದು ನೆರೆ ಸೈರಿಸಲಾರ್ಪುದು ಪರಧರ್ಮಮಂ ಪರವಿಚಾರಮಂ. ಯಾವುದನ್ನು ಇವತ್ತು ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ನಾವು ಓದ್ತಾ ಇದ್ದೀವೋ ಆ ಸಂಗತಿ ಇಲ್ಲಿದೆ 9ನೇ ಶತಮಾನ. ಕಸವರವೆಂಬುದು, ಕಸವರ ಅಂದರೆ ಬಂಗಾರ. ಬಂಗಾರ ಅಂತಂದ್ರೆ ಏನು? ಒಂದು ಮನಸ್ಥಿತಿ. ಆ ಬಂಗಾರದ ಮನಸ್ಥಿತಿ. ಕಸವರವೆಂಬುದು ನೆರೆ ಸೈರಿಸಲಾರ್ಪುದು, ನಿನ್ನ ನೆರೆಹೊರೆಯವರನ್ನು ಸೈರಣೆ ಮಾಡಿಕೊಳ್ಳುವುದು. ನೋಡಿ, ಸೈರಣೆ ಅನ್ನೋ ಶಬ್ದ ಬಳಸ್ತಾನೆ. ಸೈರಿಸು, ಟಾಲರೆನ್ಸ್. ನೆರೆ ಸೈರಿಸಲಾರ್ಪುದು, ನೆರೆಹೊರೆಯವ್ರದ್ದು ಯಾವುದನ್ನು ಸೈರಿಸ್ಕೋಬೇಕು ಅಂತ ಹೇಳ್ತಾನೆ. ಪರಧರ್ಮಮಂ, ಬೇರೆಯವರ ಧರ್ಮ, ಜಾತಿ, ಮತ, ಆಚಾರ, ವಿಚಾರ ಅವುಗಳನ್ನು ಸೈರಣೆ ಮಾಡ್ಕೋ, ಗೌರವಿಸು. ಪರ ಅಭಿಪ್ರಾಯಮಂ, ಬೇರೆಯವರ ಮಾತುಗಳನ್ನು ಕೇಳು. ಅವ್ರದ್ದು ಏನೋ ಒಂದು ಅಭಿಪ್ರಾಯ ಇರ್ತದೆ, ಅವ್ರಿಗೂ ಮಾತಾಡೋಕ್ಕೆ ಅವಕಾಶ ಕೊಡು. ನೀನೊಬ್ಬನೇ ಮಾತಾಡೋದಿದೆಯಲ್ಲ, ಅದು ಸರಿಯಲ್ಲ. ಎಲ್ಲ ಜಗತ್ತಿನಲ್ಲಿ ಎಲ್ಲರೂ ಮಾತಾಡೋಕ್ಕಾಗಬೇಕು. ಇದು 9ನೇ ಶತಮಾನದಲ್ಲಿ ಕನ್ನಡದ ವಿವೇಕ ಸರ್. ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಇದನ್ನು ನಾವು ನಮ್ಮ ಜನಗಳಿಗೆ ಹೇಳಿದ್ದೀವ. ಇದು ಬೈಬೇಕಾದ್ರೆ ನೀವು ಯಾರನ್ನು ಬೈಬೇಕು ಗೊತ್ತಾ? ಮತ್ತು ನಮ್ಮಂಥ ಕನ್ನಡ ಮೇಷ್ಟ್ರುಗಳನ್ನೇ ಬೈಬೇಕು. ನೀವು ABVP-ಲಿದ್ದೆ ಅಂತ ಹೇಳಿದ್ರಿ, RSS ಅನುಯಾಯಿ ಆಗಿದ್ರಿ ಅಂತ ಹೇಳಿದ್ರಿ. ಹೇಗೆ ಜ್ಞಾನೋದಯ ಆಯಿತು? ಹೇಗೆ ಹೊರಗಡೆ ಬಂದ್ರಿ? ಮತ್ತು ಇವತ್ತು ತುಂಬ ಜನ ಅಲ್ಲೇ ಇದ್ದಾರೆ, ಇನ್ನೂ ಬ್ರಾಹ್ಮಣರು ಅಲ್ಲದೇ ಇರೋರು ಕೂಡ ಅಲ್ಲೇ ಇದ್ದಾರೆ. ಏನೋ ಒಂದು ಮೋಡಿಗೆ ಸಿಗಾಕೊಂಡವ್ರ ಥರ ಅಲ್ಲಿ ಜೈಕಾರ ಹಾಕ್ಕೊಂಡಿದ್ದಾರಲ್ಲ, ಅಂಥವ್ರಿಗೆ ನಿಮ್ಮ ಸರ್? ನಾನು ಹೊರಗಡೆ ಬರೋದಕ್ಕೆ ಅಲ್ಲಿ ಯಾರೋ ನಂಗೆ ತೊಂದರೆ ಕೊಟ್ಟರು ಅದು ಇದು ಏನಿಲ್ಲ. ಅಲ್ಲೆಲ್ಲ ಒಳ್ಳೆ ಸ್ನೇಹಿತರೆ ಇದ್ರು ನನಗೆ. ಅನಂತಕುಮಾರ್ ನನ್ನ ಆತ್ಮೀಯ ಗೆಳೆಯ, ಆಮೇಲೆ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಅರವಿಂದ್ ನಿಂಬಾವಳಿ, ಆಮೇಲೆ ಇವತ್ತು RSSನಲ್ಲಿ ನಂಬರ್ 2 ಇರುವಂಥ ದತ್ತಾತ್ರೇಯ ಹೊಸಬಾಳೆ ನನಗೆ ಗುರು ರೀತಿಯಲ್ಲಿ. ಅವ್ರು ತುಂಬ ಮಾನವೀಯವಾಗಿ, ಸ್ನೇಹದಿಂದ, ವಿಶ್ವಾಸದಿಂದಲೇ ನನ್ನ ಜೊತೆಲಿ ನಡ್ಕೊಳ್ಳೋರು. ಅಂದರೆ ನನಗೆ ನಿಧಾನವಾಗಿ ಕನ್ನಡ ಸಾಹಿತ್ಯವನ್ನು ಓದ್ತಾ ಇದ್ನಲ್ಲ, ಏಕ್ದಮ್ ಬಂದಿಲ್ಲ ನಾನು ಹೊರಗಡೆ. ಇದೇ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಈ ಕಾಳೇಗೌಡ ನಾಗವಾರ ಮತ್ತು DR ನಾಗರಾಜು ನನ್ನ ಮೇಲೆ ಜಗಳಕ್ಕೆ ಬೀಳೋರು. ಏನು ಕೇಳೋರಿ, ಯಾಕ್ರಿ ನಿಮ್ಮಂಥ ಶೂದ್ರರು ಹೋಗಲ್ಲಿ ಸಿಗಾಕೊಂಡಿದ್ರಿ? ನಾನು ಅವ್ರ ಹತ್ರ ವಾದ ಮಾಡ್ತಾ ಇದ್ದೆ. DR ನನಗೆ ಮಾತುಕೊಡೋಕ್ಕಾಗದಲ್ಲ, ಸುಮ್ಮನೆ ಈ ಹುಚ್ಚಿನತವ ಏನು ಮಾತಾಡೋದು. ಇವತ್ತಿಗೂ ನೀವು RSS ಹುಡುಗರನ್ನ ಗಮನಿಸಿ, ಅವ್ರ ಜೊತೆಲಿ ಮಾತಾಡೋಕ್ಕಾಗಲ್ಲ. ಅವು ಒಂದಲ್ಲ ಒಂದು ಯಾವುದೋ ಒಂದು ಇದನ್ನು ಹೇಳ್ತಲೇ ಬಂಡವಾದ ಅಂತಾರಲ್ಲ, ಆ ಥರ ನಾನು ಹಂಗೆ ಇದ್ದಿದ್ದು. ನಿಧಾನವಾಗಿ ಕೀರಮ್ ಏನು ಮಾಡಿದ್ರು, ನನ್ನನ್ನು ಜೊತೆಗೆ ಕರ್ಕೊಂಡೋಗಿ ಒಂಥರ ಕಂಕ್ಳಿಗೆ ಮಗು ಹಾಕ್ಕೊಂಡ್ಬಿಡ್ತಾರಲ್ಲ, ಆ ಥರ ಇರಿಕೊಂಡು ಹೋಗೋದು ಅಂತಾರೆ. ಸೊ ಹಿರಿಕೊಂಡೋಗಿ ನನಗೆ ತಲೆಗೆ ಕನ್ನಡ ಸಾಹಿತ್ಯವನ್ನು ನಿಧಾನವಾಗಿ ಸುಮಾರು ಒಂದು 5-6 ನಾನು MA ಓದಿದಾಗ ಏನು ಬದಲಾಗಿರಲಿಲ್ಲ, 5-6 ವರ್ಷಗಳ ತರುವಾಯ ಯಾವಾಗ ಓದಕ್ಕೆ ಶುರು ಮಾಡೋದ್ನೋ ಆಗ ನಾನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತು. ನಮ್ಮ ಮೇಷ್ಟ್ರುಗಳೆಲ್ಲ ಹೇಳ್ತಿದ್ದು ಸರಿ, ನಾನು ಸುಮ್ಮನೆ ಅವ್ರ ಹತ್ರ ಬಂಡವಾದ ಮಾಡ್ತಾಯಿದ್ದೆ ಅಂಥೇಳಿ ಅನ್ನಿಸ್ತು. ನಮ್ಮ ಹುಡುಗರಿಗೆ
ಈ ನೀವು ಹೇಳಿದ್ರಲ್ಲ ಈ ಶೂದ್ರ ಹುಡುಗರು ಇದ್ದಾರೆ ಅಂಥೇಳಿ, ಅವ್ರಿಗೆ ಈ ವಾಸ್ತವವನ್ನು ತಿಳಿಸ್ಬೇಕು. ವಾಸ್ತವವನ್ನು ತಿಳಿಸಿದಾಗ ಏನಿದೆ ಕನ್ನಡದ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಏನಿದೆ, ಇವ್ರದ್ದು ಯಾವ ಸಂಸ್ಕೃತಿ, ಇವ್ರದ್ದು ಎಲ್ಲಿಂದನೋ ಬಂದಿರೋ ಸಂಸ್ಕೃತಿ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋಕ್ಕೋಸ್ಕರ ಈ ಥರ ಸಂಘಟನೆಗಳನ್ನ ನಾನು ಹೇಳಿದೆ, ಚಾರಿತ್ರಿಕ ಕಾಲಘಟ್ಟದಿಂದಲೂ ಮಾಡಿ, ಬುದ್ಧನ ಕಾಲದಲ್ಲಿ ಮಾಡಿದ್ದಾರೆ, ಶಂಕರಾಚಾರ್ಯನ ಕಾಲದಲ್ಲಿ ಮಾಡಿದ್ದಾರೆ. ಬಸವಾದಿ ಶರಣರ ಕಥೆ ಏನಾಗಿದೆ ಅಂತ ನಾವು ವಿವರಿಸಿ ಹೇಳಬೇಕಾಗುತ್ತಾ? ಎಲ್ರಿಗೂ ಗೊತ್ತು, ಆದರೆ ಅದನ್ನ ಯೋಚನೆ ಮಾಡಲ್ಲ. 1,96,000 ಜನ ಶರಣರನ್ನ ಕಲ್ಯಾಣದ ಬೀದಿಗಳಲ್ಲಿ ಕತ್ತರಿಸಾಕ್ತಾರಲ್ಲ ಸರ್, ಅದ್ರ ಹಿನ್ನೆಲೆ ಏನು? ಯಾರು ಅದು ಮಾಡಿದವರು? ಅವ್ರ ಹೆಸರು ಹೇಳಲ್ಲ ನಿಮಗೆ? ಮಂತ್ರಿ ಮಂಚಣ್ಣ, ದಾಮೋದರ ಶೆಟ್ಟಿ, ದಾಮೋದರ ಭಟ್ಟ, ಮುಕುಂದ ಭಟ್ಟ, ನಾರಾಯಣ ಕ್ರಮಿತ, ಯಾರು ಇವರೆಲ್ಲ? ಇವರೆಲ್ಲ ಅವತ್ತಿನ BJP ಲೀಡರ್ಸ್. ಎಲ್ಲ ಕಾಲದಲ್ಲೂ BJP ಬೇರೆ ಬೇರೆ ರೂಪದಲ್ಲಿ ಕೆಲಸ ಮಾಡಿಕೊಂಡೇ ಬಂದಿದೆ. RSS ಕೆಲಸ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಈ ಸತ್ಯವನ್ನು ನಮ್ಮ ಜನರಿಗೆ ಹೇಳಬೇಕು. ಅವರು ಸುಳ್ಳುಗಳು ಹೇಳ್ತಾ ಇದ್ದಾರೆ. ವಾಟ್ಸಾಪ್ ಯೂನಿವರ್ಸಿಟಿ ಮಾಡ್ಕೊಂಡು ಬರೀ ಸುಳ್ಳನ್ನು ತಲೆಗೆ ತುಂಬ್ತಾ ಇದ್ದಾರೆ. ಮುಸಲ್ಮಾನರು ದಾಳಿ ಮಾಡಿದ್ರು, ಮುಸಲ್ಮಾನರಿಂದ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ತಾರಲ್ಲ. 10ನೇ ಶತಮಾನದಲ್ಲಿ ತಾನೇ ಮುಸಲ್ಮಾನರು ಇಲ್ಲಿಗೆ ಬಂದಿದ್ದು. ಅದಕ್ಕೆ ಮೊದಲು ವ್ಯಾಪಾರಕ್ಕೋ ಏನಕ್ಕೋ ಬರೋರು, ಅರಬ್ಬರು ಬರೋರು, ಕುದುರೆ ವ್ಯಾಪಾರ ಮಾಡೋಕ್ಕೋ, ಇಲ್ಲಿ ಜೀರಿಗೆ ಮೆಣಸು ತಗೊಂಡು ಹೋಗೋಕ್ಕೋ ಬರೋರು. ಆದರೆ 10ನೇ ಶತಮಾನದಲ್ಲಿ ಅಫ್ಘಾನಿಸ್ತಾನದಿಂದ ಗಜನಿ ಮೊಹಮ್ಮದ್, ಗೋರಿ ಮೊಹಮ್ಮದ್ 17 ಸರಿ ದಂಡಯಾತ್ರೆ ಹೊಡಿತಾರೆ. ಅವ್ರು ಹೋಗಿ ಎಲ್ಲಿ ಬೀಳ್ತಿದ್ರು? ದೇವಸ್ಥಾನಗಳ ಮೇಲೆ, ಅದರಲ್ಲೂ ಸೋಮನಾಥ ದೇವಾಲಯದ ಮೇಲೆ. ದೇವಸ್ಥಾನದ ಮೇಲೆ ಯಾಕೆ ಬೀಳೋರು ಸರ್? ಅವ್ರನ್ನ ಕರ್ಕೊಂಬಂದವ್ರು ಯಾರು? ಇವತ್ತು ನಾವು ಗೂಗಲ್ ಮ್ಯಾಪ್ ಹಾಕೊಂಡು ಡೆಸ್ಟಿನೇಷನ್ ಇಟ್ಕೊಂಡು ಕರೆಕ್ಟಾಗಿ ಹೋಯ್ತೀವಲ್ಲ, ಆ ರೀತಿಯಾಗಿ ಬಂದವರು ಅವರು. ಅವ್ರನ್ನ ಕರ್ಕೊಂಬಂದು ತೋರಿಸ್ತವ್ರು ಯಾರು? ಇದೇ ಗುಜರಾತಿನ ಬನಿಯಾಗಳು ಮತ್ತು ಬ್ರಾಹ್ಮಣರು. ಇವರು ಅಲ್ಲಿಗೂ ವ್ಯಾಪಾರಕ್ಕೆ ಹೋಗೋರು. ಅವರು ಏನು ನಮ್ಮ ದೇವಸ್ಥಾನಗಳಲ್ಲಿ ಸಿಕ್ಕಾಪಟ್ಟೆ ಸಂಪತ್ತು. ಇವತ್ತು ನಮ್ಮ ದೇವಸ್ಥಾನಗಳಲ್ಲಿರೋ ಸಂಪತ್ತಿದೆಯಲ್ಲ, ಈ ಸಂಪತ್ತನ್ನು ಹೊರಗಡೆ ತಂದರೆ ನಮ್ಮ ಮೋದಿಯವರು ಪ್ರಧಾನಮಂತ್ರಿ ಆಗಕ್ಕೆ ಮೊದಲೊಂದು ಮಾತಾಡೋರು, ಎಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ಬಿಡ್ತೀನಿ, ಯಾವುದಾ ಸ್ವಿಸ್ ಬ್ಯಾಂಕಿಂದ ತಂದು ಅಂತ. ಈಗೆಲ್ಲಿ ಹಾಕಿದ್ರೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಏನೂ ಬಂದಿಲ್ಲ. ಆದರೆ ಈ ದೇವಾಲಯಗಳಲ್ಲಿ ಇದೆಯಲ್ಲ ಸಂಪತ್ತು, ಸಾವಿರಾರು ವರ್ಷಗಳಿಂದ ಇದೆ. ಇದನ್ನು ತೆಗಿ. ಅನಂತ ಪದ್ಮನಾಭ ದೇವಾಲಯದಲ್ಲಿ ಎಷ್ಟಿದೆ ಇದನ್ನು ಲೆಕ್ಕ ಹಾಕೋಕ್ಕಾಗಿಲ್ಲ. ತಿರುಪತಿ ಒಳಗೆ ಎಷ್ಟಿದೆ? ಅಲ್ಲಿನ ದೇವಾಲಯದ ಪುರೋಹಿತರು ಆ ತಿರುಪತಿ ದೇವಸ್ಥಾನದ ಬಂಗಾರನೆಲ್ಲ ಕದ್ಕೊಂಡು ಹೋಗ್ತಾವ್ರೆ. ಆಮೇಲೆ ಉಡುಪಿಯಲ್ಲಿ ಎಷ್ಟಿರ್ಬೋದು, ಧರ್ಮಸ್ಥಳದಲ್ಲಿ ಎಷ್ಟಿರ್ಬೋದು, ವೈಷ್ಣೋದೇವಿ ಒಳಗೆ ಎಷ್ಟಿರ್ಬೋದು. ಆ ಸಂಪತ್ತನ್ನು ತಗೊಂಬಂದ್ಬಿಟ್ರೆ ನಮ್ಮ ದೇಶವನ್ನು ಅತ್ಯಂತ ಶ್ರೀಮಂತ ದೇಶವನ್ನು ಮಾಡ್ಬೋದು. ಬೇಕಾದ್ರೆ ಅವಾಗ ಚಿನ್ನದ ರಸ್ತೆನೂ ಮಾಡ್ಬೋದು. ಅವನು ಯಾರೋ ಹೇಳ್ತಾನಲ್ಲ ಸರ್. ನನಗೆ ನೀವು ಈ ದೇವಸ್ಥಾನ, ಈ ಭಕ್ತಿ ಎಲ್ಲ ಹೇಳಿದಾಗ ನನಗೆ ಜ್ಞಾಪಕ ಬರೋದು, ನಾವೆಲ್ಲ ದಿನ ಬೆಳಗ್ಗೆ ಆದರೆ ದೇವ್ರಿಗೆ ನಮಸ್ಕಾರ ಮಾಡ್ತೀವಿ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಉಡುಪಿಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ನಮ್ಮ ದೇವ್ರಿಗೂ ಅವ್ರ ದೇವ್ರಿಗೂ ಏನೂ ವ್ಯತ್ಯಾಸ ಇಲ್ಲ. ಬಟ್ ನಾವೇನಂತಂದರೆ ನಮ್ಮದು ಸನಾತನ ಧರ್ಮನೇ, ಶಾಶ್ವತವಾದ್ದು, ಭಾಳ ಹಿಂದಿಂದ ಇರೋ ಸನಾತನ ಧರ್ಮನೇ. ನಮ್ಮದು ಸಾತ್ವಿಕವಾದ ಸನಾತನ ಧರ್ಮ. ನಾವು ಎಲ್ಲರೂ ಚೆನ್ನಾಗಿರಬೇಕು, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಅಂತ ಯೋಚನೆ ಮಾಡ್ತೀವಿ. ಅವ್ರದ್ದು ವೈದಿಕ ಸನಾತನ ಧರ್ಮ. ವೈದಿಕ ಸನಾತನದಲ್ಲಿ ಏನು, ನಾವು ವೈದಿಕರು ಬಹಳ ಶ್ರೇಷ್ಠರು, ನಾವು ದೈವಾಂಶ ಸಂಭೂತರು, ನಾವು ದೇವ್ರ ಏಜೆಂಟ್ರು, ನಾವು ಹೇಳ್ದಂಗೆ ಕೇಳಿ ಅಂತ ಹೇಳ್ತಾರೆ. ಬಸವಣ್ಣ ಹೇಳೋರು, ನೀವೇನು ಕಿವಿಲಿ ಹುಟ್ಟಿದ್ದೀರಾ? ಕರೆಕ್ಟ್. ನೀವು ತಾಯ ಗರ್ಭದಲ್ಲೇ ಹುಟ್ಟೋದು, ಎಲ್ಲ ತಾಯ ಗರ್ಭದಲ್ಲೇ ಹುಟ್ಟೋದಪ್ಪ. ನೀವು ಅವೆಲ್ಲ ಹೇಳ್ಕೋಬೇಡಿ, ನಾವು ದೈವಾಂಶ ಸಂಭೂತರು ಅಂತ ಹೇಳ್ಕೋಬೇಡಿ. ನಮ್ಮನ್ನು ಜ್ಞಾನದಿಂದ, ವಿದ್ಯೆಯಿಂದ ಸಾವಿರಾರು ವರ್ಷಗಳು ದೂರ ಇಟ್ಟು ನಮ್ಮನ್ನು ಈ ರೀತಿ ಶೋಷಣೆ ಮಾಡಿದ್ರಿ. ಇವತ್ತು ನಾವು ವಿದ್ಯಾವಂತರಾಗ್ತಾ ಇದ್ದೀವಿ, ನಮಗೂ ಯೋಚನೆ ಮಾಡೋ ಶಕ್ತಿ ಇದೆ. ಇವೆಲ್ಲ ಬಿಟ್ಬಿಡಿ. ನಾವು ಸಂವಿಧಾನದಲ್ಲಿ ಏನಿದೆ, ನಾವು ಭಾರತೀಯರು, ವಿ ದ ಇಂಡಿಯನ್ಸ್ ಅಂತ ಏನು ಹೇಳುತ್ತೆ ಅದೇ ಮೊದಲನೇ ಅಕ್ಷರ. ಹಾಗೆ ನಾವು ಭಾರತೀಯರು, ನಾವು ಹಿಂದೂ ಭಾರತೀಯರು, ಕ್ರಿಶ್ಚಿಯನ್ ಭಾರತೀಯರು, ಮುಸ್ಲಿಂ ಭಾರತೀಯರು ಅಲ್ಲ, ನಾವು ಭಾರತೀಯರು ಅನ್ನೋದನ್ನು ಹೇಳಬೇಕಾದ್ರೆ ನಾವು ಕಾನೂನು ಮಾಡೋ ಜಾಗಕ್ಕೆ ಹೋಗಬೇಕು. ಯಾಕೆಂದರೆ ಬಂದ್ಬಿಟ್ಟಿದ್ದಾರೆ ಅವರು, ಹೇಗೋ ಬಂದ್ಬಿಟ್ಟಿದ್ದಾರೆ. ಹೇಗೋ ಅಲ್ಲ, 100 ವರ್ಷಗಳು ಪ್ರಯತ್ನ ಪಟ್ಟು ಬಂದ್ಬಿಟ್ಟಿದ್ದಾರೆ. ಇವತ್ತು ಅವರು ಮತ್ತೆ ಬಲಶಾಲಿಗಳಾಗಿ ಇದನ್ನು ಬದಲಾವಣೆ ಮಾಡಿಬಿಟ್ರೆ ಸಂವಿಧಾನನ, ನಾವು ತಿರ್ಗಾ ಸಂಬೋಳಿ ಅಂತ ಹೋಗ್ಬೇಕಾಗುತ್ತೆ. ನಮ್ಮ ತಲೆಗಳ ಮೇಲೆ ಮಲ ಒರೆಸ್ಬಿಡ್ತಾರೆ. ಕರೆಕ್ಟ್. ಈ ವಿಷಯನ ನೀವು ನಿಮ್ಮ ಸಾಹಿತ್ಯದ ಭಾಷೆಯಲ್ಲಿ ನಮ್ಮ ಜನಕ್ಕೆ ಹೇಗೆ ಹೇಳ್ತೀರಿ? ಇದು ಭಾಳ ಸರಳವಾಗಿಯೂ ಇದೆ. ಇದೇನು ಹೇಳಲಾಗ್ದಲೇ ಇರುವಂಥ ವಿಚಾರ ಅಲ್ಲ. ನಮ್ಮ ಸಾಹಿತ್ಯ ಕೃತಿಗಳಲ್ಲೂ ಇದ್ರ ಬಗ್ಗೆ ಎಲ್ಲ ಸೂಕ್ಷ್ಮಗಳು ಸಿಗ್ತವೆ. ಆಮೇಲೆ ಈ ದೇಶದಲ್ಲಿ ಇಷ್ಟೆಲ್ಲ ಅನಕ್ಷರತೆ, ಆಮೇಲೆ ಶೋಷಣೆ, ಅಸ್ಪೃಶ್ಯತೆ, ಜಾತೀಯತೆ, ಇವೆಲ್ಲದಕ್ಕೂ ಮೂಲ ಯಾರು ಅನ್ನೋದನ್ನ ನಮ್ಮ ಕನ್ನಡ ಕೃತಿಗಳಲ್ಲೇ ಇದ್ದಾವೆ. ಪಂಪ್ನಲ್ಲಿದೆ ಸರ್ ಅದು. ಈಗ ನಾನು ಅದನ್ನು ಪಂಪನ್ನು ಹೇಗೆ ಹೇಳೋದು ನಿಮಗೆ? ಹೇಳಿದರೆ ನಾನು ಏನಾದರೂ ಹೇಳೋಕ್ಕೆ ಶುರು ಮಾಡಿದ್ರೆ ನಂಗೆ ಸ್ವಲ್ಪ ಸಮಯ ಬೇಕಾಗ್ತದೆ. ನೀವು ಕೇಳಿ ಸಂತೋಷ ಪಟ್ಬಿಡ್ತೀರಿ ಮತ್ತು ನೀವು ಇನ್ನು ಮುಂದೆ ಪಂಪನ್ನು ಓದೋಕ್ಕೆ ಶುರು ಮಾಡಿಬಿಡ್ತೀರಿ.
ಹೌದೇನ್ರಿ ಪಂಪ ಇಷ್ಟು ಕುತೂಹಲಕರನ ಅಂತ. ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಹೇಳಿದ್ನಲ್ಲ ಸರ್ ಅವನು. ಪಂಪ ಜೈನ ಅಲ್ವಾ ಸರ್? ಜೈನ. ಅವ್ರ ತಂದೆ ಬ್ರಾಹ್ಮಣ, ಅವರ ತಾತ ಬ್ರಾಹ್ಮಣ, ಮಾಧವ ಸ್ವಾಮಿಯಾಜಿ ಅಂತೇಳಿ. ನೋಡಿ ಸೋಮಿಯಾಜಿಗಳು ಅದನ್ನೊಂದು ಸ್ವಲ್ಪ ಹೇಳೇ ಬಿಡ್ತೀನಿ ನಿಮಗೆ. ಅವರು ಸೋಮಿಯಾಜಿಗಳು ಬ್ರಾಹ್ಮಣರ ಅವನು ಬರೀತಾನೆ ಪಂಪ, ವಿಪ್ರರಲ್ಲೇ ಶ್ರೇಷ್ಠ, ವಿಪ್ರರಲ್ಲೇ ಶ್ರೇಷ್ಠ, ವಿಪ್ರರೇ ಶ್ರೇಷ್ಠ, ವಿಪ್ರರಲ್ಲಿ ಇನ್ನೂ ಶ್ರೇಷ್ಠ ಯಾರು? ಸೋಮಯಾಜಿಗಳು. ಯಾರು ಇವರು? ಯಜ್ಞಯಾಗ ಮಾಡಿಸುವ ದೀಕ್ಷಿತರು. ಇವನು ಯಜ್ಞಯಾಗ ಎಲ್ಲ ಮಾಡಿಸ್ತಾ ಇರ್ತಾನೆ ಸೋಮಯಾಜಿ. ಇದಕ್ಕಿದ್ದಂಗೆ ಅವನಿಗೆ ಬೇಜಾರಾಗ್ಬಿಡುತ್ತೆ. ಅವನು ಬ್ರಾಹ್ಮಣ ಧರ್ಮವನ್ನು ಬಿಟ್ಟು ಜೈನ ಧರ್ಮಕ್ಕೆ ಕನ್ವರ್ಟ್ ಆಗಿಬಿಡ್ತಾನೆ. ಪಂಪಂಗೆ ತಲೆ ಕೆಟ್ಟೋಗುತ್ತೆ. ನಮ್ಮ ತಾತ ಅಷ್ಟು ಸುಖವಾಗಿದ್ದ, ಎಲ್ಲ ಬಂದು ಕಾಲಿಗೆ ಬಿದ್ದು ದಕ್ಷಿಣ ಕೊಟ್ಟು ಯಜ್ಞ ಮಾಡಿಸೋರು, ಗೌರವ ಕೊಡೋರು. ಇವನು ಯಾಕೆ ಅದನ್ನು ಬಿಟ್ಟು ಈ ಜೈನ ಧರ್ಮಕ್ಕೆ ಬಂದ? ಅವನು ಹೊಳೆಯುತ್ತೆ, ಬರೀತಾನೆ ಸರ್ ಅವನು. ಎಷ್ಟು ಚೆನ್ನಾಗಿದೆ ಅಂತಂದರೆ, ಅವನು ಯಜ್ಞ ಮಾಡಿಸ್ತಾ ಇದ್ನಲ್ಲ, ಯಜ್ಞ ಮಾಡಿಸಿ ಹೋಮ ಧೂಮದಿಂ ಕರಂಕುಮಾದುದು ಅಂತ ಬರೀತಾನೆ. ಹೋಮ ಧೂಮದಿಂ, ಹೋಮದ ಹೊಗೆಯಿಂದ ಕರಂಕುಮಾದ ಅಂದರೆ ಕಪ್ಪಿಟ್ಟು ಹೋದ, ಸೀದು ಹೋದ, ಫ್ರೈ ಆದ. ಇನ್ನೊಂದರ್ಥ ಕಳಂಕಗೊಂಡ. ಕರಂಕು ಅಂದರೆ ಕಳಂಕ. ಇದು ನೀವು ಯಜ್ಞ ಯಾಗ ಮಾಡಿಸೋದ್ರಿಂದ ಕಳಂಕಗೊಳ್ತೀರಿ ಅಂತ ಕನ್ನಡದ ಮೊದಲನೇ ಕವಿ 1000 ವರ್ಷದಿಂದ ಬರೀತಾನೆ. ನಾವ್ಯಾಕೆ ಪಂಪನ ಮಾತು ಕೇಳಲ್ಲ? ಪುರೋಹಿತರ ಮಾತು ಕೇಳಿ ನಮ್ಮ ಮನೆ ಒಳಗೆ ಬೆಂಕಿ ಇಟ್ಕೊಂಡಿದ್ದೀವಿ. ನಾವೇನು ಅಗ್ನಿ ಪೂಜಕರ? ಅಗ್ನಿ ನಮ್ಮ ದೇವರೇ ಅಲ್ಲ, ಅದು ಆರ್ಯಾವರ್ತದಿಂದ ಬಂದಂಥ ವೈದಿಕರು ಅಂತ ಹೇಳಿದ್ರಲ್ಲ, ಅವ್ರ ದೇವರು. ನಮ್ಮ ದೇವರು ನೀರು ಸರ್. ನಾವು ಜಲಪೂಜಕರು. ಮಾತಿಗೆ ಎತ್ತಿದ್ರೆ ಗಂಗಾ ಪೂಜೆ ಮಾಡ್ತೀವಿ ನಾವು. ನಮ್ಮ ಮದುವೆ ಮನೆಗಳಲ್ಲಿ ದಾರೆಗೆ ನೀರು ತರ್ತೀವಿ. ಗಂಗೆಯ ಪೂಜೆಗಳನ್ನೇ ಎಷ್ಟೋ ವಿಶೇಷವಾಗಿ ಮಾಡ್ತೀವಿ. ನೀರಿಗೆ ನಾವು ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ. ಅವ್ರು ಬೆಂಕಿ ಕೊಡ್ತಾರೆ. ಈಗ ನಮ್ಮ ದೇವರು ಯಾವುದು ಅನ್ನೋದನ್ನೇ ನಾವು ಇನ್ನೂ ಸರಿಯಾಗಿ ಯೋಚನೆ ಮಾಡಿದ್ರೆ ಅವ್ರ ದೇವ್ರನ್ನ ಫಾಲೋ ಮಾಡ್ತಾ ಇದ್ದೀವಲ್ಲ. ಇವೆಲ್ಲ ತಾಪತ್ರಯಗಳಿದ್ದಾವೆ ಸರ್. ಇವನು ಹೆಂಗೆ ಹೇಳೋದು? ನಿಮ್ಮ ಕುಮಾರವ್ಯಾಸ, ಅವನು 15ನೇ ಶತಮಾನ ಕುಮಾರವ್ಯಾಸ. ಆ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಉತ್ತುಂಗ ಸ್ಥಿತಿಯೊಳಗಿತ್ತು. ಕೃಷ್ಣದೇವರಾಯ ದೊರೆಯಾಗಿದ್ದ ಕುಮಾರವ್ಯಾಸ ಇದ್ದಾಗ. ಕುಮಾರವ್ಯಾಸ 10 ಪರ್ವ ಬರೆದು ಬಿಡ್ತಾನೆ ಮಹಾಭಾರತದ್ದು, ಆ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಸತ್ತೋಗ್ಬಿಡ್ತಾನೆ. ಇನ್ನೂ 8 ಪರ್ವ ಬಾಕಿ ಇದ್ವಲ್ಲ. ಕೃಷ್ಣದೇವರಾಯ ಏನು ಮಾಡ್ತಾನೆ, ಆ ತಿಮ್ಮಣ್ಣ ಕವಿ ಅಂತ ಅವನ ಆಸ್ಥಾನದಲ್ಲಿ 9 ಜನ ಕವಿಗಳಿರ್ತಾರೆ ಸರ್. ಅಲ್ಲಸಾನಿ, ಪೆದ್ದಣ್ಣ, ತೆನಾಲಿ, ರಾಮಕೃಷ್ಣ, ಇವರೆಲ್ಲ ಇವರು ಬಣಗು ಕವಿಗಳು. ಕುಮಾರವ್ಯಾಸನ ಹೇಳ್ತಾನೆ, ಇವ್ರನ್ನ ಬೈತಾನೆ. ಬಣಗು ಕವಿಗಳ ಲೆಕ್ಕಿಪನೆ ಕುಮಾರವ್ಯಾಸ ಮಹಾಕವಿ, ಕುಣಿಸಿ ನಗನೆ ಉಳಿದವರ ಅಂತ. ನಾನು ಡ್ಯಾನ್ಸ್ ಮಾಡಿಸ್ಬಿಡ್ತೀನಿ. ಅವು ಯಾವ ಸೀಮೆ? ಆಸ್ಥಾನದಲ್ಲಿ ಕೂತ್ಕೊಂಡು ಬಣಗು ಕವಿಗಳು ಅವರು. ಬಣಗು ಕವಿಗಳ ಲೆಕ್ಕಿಪನೆ. ನಾವು ಅವ್ರನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಬಣಗು ಕವಿಗಳ ಲೆಕ್ಕಿಪನೆ ಕುಮಾರವ್ಯಾಸ ಮಹಾಕವಿ, ನಾನು ಕಣಯ್ಯ ಮಹಾಕವಿ, ಕುಣಿಸಿ ನಗನೆ ಉಳಿದವರ. ಅವ್ರನ್ನೆಲ್ಲ ಡ್ಯಾನ್ಸ್ ಮಾಡಿ ಕ್ಯಾಕೆ ಹೊಡೆದು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಕುಮಾರವ್ಯಾಸ. ಆ ಕವಿಗಳಿರ್ತಾರಲ್ಲಿ. ಅವು ತಿಮ್ಮಣ್ಣ ಕವಿ ಕೈಲಿ 8 ಪರ್ವ ನೀನು ಬ್ಯಾಲೆನ್ಸ್ ಇರೋದನ್ನ ಬರೆದು ಬಿಡಪ್ಪ ಅಂತ ಕೃಷ್ಣದೇವರಾಯ ಬರೆಸ್ತಾನೆ. ಆದರೆ ಇವತ್ತಿಗೂ ನಮಗೆ ಈ 10 ಪರ್ವಗಳೇ ಶ್ರೇಷ್ಠ ಹೊರತು ತಿಮ್ಮಣ್ಣ ಕವಿದಲ್ಲ. ನೋಡಿ ಈ ಕೃತಿ ಯಾಕೆ ಶ್ರೇಷ್ಠ ನೀವು ಗಮನಿಸಿ. ಕುಮಾರವ್ಯಾಸ ವಿಜಯನಗರ ಸಾಮ್ರಾಜ್ಯದ ಪತನದ ಸೂಚನೆಗಳನ್ನು ಆ ಕಾವ್ಯದಲ್ಲಿ ಕೊಡ್ತಾನೆ. ವಿಜಯನಗರ ಸಾಮ್ರಾಜ್ಯ ಯಾಕೆ ಪತನ ಆಯಿತು ಅಂತ ನಾವೆಲ್ಲ ನಮ್ಮ ಜನ ಏನು ತಿಳ್ಕೊಂಡಿದ್ದಾರೆ? ನಮ್ಮ ಹಿಸ್ಟ್ರಿ ಬೇಸ್ಟ್ಗಳು ಏನು ಪಾಠ ಹೇಳ್ಕೊಡ್ತಾವ್ರು ನಮಗೆ? ಮುಸಲ್ಮಾನರು ಬಹುಮನಿ ಸುಲ್ತಾನರು ದಾಳಿ ಮಾಡಿದ್ರು, ಅದಕ್ಕೋಸ್ಕರ ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು. ಅದಲ್ಲ ಅಂತಾನೆ ಕುಮಾರವ್ಯಾಸ. ಹೇಗೆ ಹೇಳ್ತಾನೆ ಅಂದರೆ ಅವನ ನಂತರ ಏನು ಶೈವರು ವೈಷ್ಣವರದ ಅದು ಇದೆ. ಅದು ಮುಖ್ಯವಾಗಿ ವೈಷ್ಣವರು ಇದಾರಲ್ಲ, ಇವರು ಅತ್ಯಂತ ಭ್ರಷ್ಟಾಚಾರಿಗಳಾಗಿದ್ದರು. ವೈಷ್ಣವರು ಅಂದರೆ ವಿಷ್ಣು ಭಕ್ತರು ಅಂದರೆ ನಾಮ ಇಡೋರು, ಕುಂಕುಮ ಇಡೋರು, ಚಂದನ ಇಡೋರು, ಗಂಧ ಇಡೋರು. ಶೈವರು ವಿಭೂತಿ ಇಡೋರು. ಅದು ಭಾಳ ಚೆನ್ನಾಗಿದೆ, ಅದು ಹೇಳ್ತೀನಿ ನಿಮಗೆ. ಇವನು ಇದರೊಳಗಡೆ ಕರ್ನಾಟಕ ಭಾರತ ಕಥಾಮಂಜರದಲ್ಲಿ ಉದ್ಯೋಗ ಪರ್ವದಲ್ಲಿ ಈ ಸೂಕ್ಷ್ಮಗಳನ್ನ ಕೊಡ್ತಾನೆ. ಹೇಗೆ ಅಂತಂದರೆ, ನಾನು ಯಾವಾಗಲೂ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಇಲ್ಲೂ ಹೇಳ್ತೀನಿ. ಕೃಷ್ಣ ಸಂಧಾನಕ್ಕಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಹೋದಾಗ ಯಾರ್ಯಾರು ಇದ್ದಾರೆ ಅಂತ ನೋಡ್ಕೊಂಡು ಹೋಗ್ತಾನೆ. ಸಾಮಾನ್ಯವಾಗಿ ರಾಯಭಾರಿಗಳಾದವರು ಎದುರು ಪಕ್ಷದ ಇದಕ್ಕೆ ಸಂಧಾನಕ್ಕೆ ಹೋದಾಗ ಏನು ಮಾಡ್ತಾರೆ ಅಂದರೆ, ಎದುರು ಪಕ್ಷದ ಶಕ್ತಿ, ಸಾಮರ್ಥ್ಯ, ಅವ್ರ ದೌರ್ಬಲ್ಯ ಇವೆಲ್ಲವನ್ನು ಗ್ರಾಸ್ ಮಾಡಿ ತಗೊಂಬಂದು ಇಲ್ಲಿ ಬರಬೇಕು ವಾಪಸ್ಸು. ಹಾಗೆ ರಾಯಭಾರಿಯಾಗಿ ಹೋಗ್ತಾನೆ ಇವನು. ಹೋದಾಗ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಹಿಂಗೆ ಯಾರ್ಯಾರಿದ್ದಾರೆ ಅಲ್ಲಿ ಎಂತೆಂಥವ್ರು ಇದ್ದಾರೆ ಅಂತಂದರೆ ಸರ್, ನೂಲಿನೆಳೆಯಲ್ಲಿ ತಲೆಯ ನರಿಯುವ ರಾಯರು. ಅವರು ಹೇಗಿದ್ರು ಅಲ್ಲಿ ಅಂತಂದರೆ, ನಿಮ್ಮ ಜೊತೆಲಿ ಜಗಳನೇ ಕಾಯಲ್ಲ. ಅವರು ಜಗಳಕ್ಕಾದ್ರೆ ತಾನೇ ಅವ್ನು ನಿಮ್ಮ ಜಗಳ ಕಾಯ್ತಾವನೇ. ಅವ್ರ ಹತ್ರ ನೂಲಿನೆಳೆ ಇರೋದು. ಆ ನೂಲಿನೆಳೆ ತಗೊಂಡು ತಲೆ ಕುಯ್ದು ಬಿಡೋರು. ಅಂಥ ಇವರಿದ್ರು. ಕುಮಾರವ್ಯಾಸ ಯಾರು? ಅವನೊಬ್ಬ ಬ್ರಾಹ್ಮಣ. ನೂಲಿನೆಳೆ ಹಾಕಂತಿದ್ದವ್ರು ಯಾರು?
ಅವರು ಅವನ ಜಾತಿಯ. ಆಮೇಲೆ ಅವನು ಶಾನುಭೋಗ ಕುಮಾರವ್ಯಾಸ. ಹಳ್ಳಿಯ ಜನರ ಕಷ್ಟ ಗೊತ್ತಿತ್ತು ಅವನಿಗೆ, ಹಳ್ಳಿಯ ಜನರ ನಡೆ ನುಡಿ ಭಾಷೆ ಇವೆಲ್ಲ ಗೊತ್ತಿತ್ತು, ಸಂಸ್ಕೃತಿ ಗೊತ್ತಿತ್ತು. ಆಮೇಲೆ ಈ ವ್ಯವಸ್ಥೆ ಇತ್ತಲ್ಲ, ಶಾನುಭೋಗ್ನಿಂದ ಶುರುವಾಗಿದ್ದು ಮಂತ್ರಿ ಮತ್ತು ಮಹಾರಾಜನವರೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದು ವಿಜಯನಗರ ಸಾಮ್ರಾಜ್ಯದ ಆ ವ್ಯವಸ್ಥೆಯಲ್ಲಿ ಒಂದು ಪ್ರಾಥಮಿಕ ಹಂತದಲ್ಲಿ ಭಾಗವಾಗಿದ್ದ ಕುಮಾರವ್ಯಾಸ. ಭ್ರಷ್ಟಾಚಾರ ಹೆಂಗೆ ನಡೀತದೆ ಅಂತ ಹೇಳ್ತಾನೆ ಅವನು. ಅಲ್ಲಿ ಎಷ್ಟು ದುಷ್ಟರಿದ್ರು ಅಂತಂದರೆ, ಕರಗುಪಿತ ಲೋಲುಪರು ಲಂಚದ ಪರಮಜೀವನ ಜಾಣರು ಸಿರಿಕರಣದವರು ಮೆರೆದರು ಆ ರಾಜ್ಯಸಭೆಯೊಳಗೆ ಅಂತ ಬರೀತಾನೆ. ಲಂಚ ಅನ್ನೋ ಪದ ಆಗಲೇ ಇತ್ತು ಸರ್, ಅದಕ್ಕೂ ಹಿಂದೆ ಇದೆ, ವಚನಕಾರರಲ್ಲಿದೆ. ಸತ್ಯಕ್ಕನ ವಚನಗಳಲ್ಲಿ ಲಂಚ ವಂಚನೆಗೆ ಕೈಯಾನದ ಭಾಷೆ, ಸತ್ಯಕ್ಕ ಬರೆಯೋ ವಚನ 800 ವರ್ಷದಿಂದ. ಇವನು 500 ಲಂಚ ಪದವನ್ನು ಹೇಗೆ ಬಂತು ಅದು ಆಮೇಲೆ ಹೇಳ್ತೀನಿ. ಅದು ಬಂದಿರುತ್ತೆ ಲಂಚ, ಅದು ನ್ಯಾಚುರಲ್ ಆಗಿ ಬಂದಿರುತ್ತೆ. ಯಾಕೆ ಮನುಷ್ಯ ಭಾಳ ನೀಚ ಸರ್. ನಿಮಗೆ ಇನ್ಸ್ಟಿಟ್ಯೂಟಲ್ಲಿ ಪಾಠ ಹೇಳ್ಕೊಟ್ಟವ್ರಲ್ಲ, ಮನುಷ್ಯ ಅತ್ಯಂತ ಕೆಟ್ಟ ಪ್ರಾಣಿ ಅಂತ. ಅವನು ಹುಟ್ಟಿದಂಗೆ ಇವೆಲ್ಲ ಶುರುವಾಗಿರ್ತವೆ, ದುರಾಸೆಗಳು, ಲಂಚ, ವ್ಯಾಮೋಹ ಇವೆಲ್ಲ ಶುರುವಾಗಿರ್ತವೆ. ನೋಡಿ, ಇವನು ಹೇಳ್ತಾ ಇದ್ದಾನೆ, ಕರಗುಪಿತ ಲೋಲುಪರು. ಕರ ಅಂದರೆ ಕೈ, ಗುಪಿತ ಗುಪ್ತ ಟೇಬಲ್ ಕೆಳಗಡೆ ಇಡೋರು. ಕರಗುಪಿತ ಲೋಲುಪರು, ಇದನ್ನೇ ಲೋಲುಪತೆಯನ್ನಾಗಿ ಮಾಡಿಕೊಂಡವರು. ಲಂಚದ ಪರಮ ಜೀವನ ಜಾಣರು. ಇದು ನನ್ನ ಶಬ್ದ ಅಲ್ಲ, ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ. ಮುಕುಂದರಾಜು ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಬೇಡಿ, ತೆಗಿರಿ ಉದ್ಯೋಗ ಪರ್ವದಲ್ಲಿ ಓದಿ. ಲಂಚದ ಪರಮ ಜೀವನ ಜಾಣರು ಯಾರು ಸರ್? ಅವರು ಸಿರಿಕರಣದವರು, ಕುಲಕರ್ಣಿಗಳು, ಗುಮಾಸ್ತರು. ಅವ್ರು ಒಂದ್ಸರಿ ಏನಾದರೂ ಬರೆದ್ರು ಅಂದ್ರೆ ಮುಗೀತು. ಇವತ್ತಿಗೂ ಅಷ್ಟೇ, ಗುಮಾಸ್ತ ಹಾಕಿದ ಗೂಟ ಆನೆ ಕಿತ್ತರು ಬರಲ್ಲ ಅಂತ ಹೇಳ್ತಾರೆ. ನಮ್ಮ MS ಬಿಲ್ಡಿಂಗ್ ಹೋಗಿ ಅಲ್ಲಿ ಸೆಕ್ರೆಟರಿಗಳು, IAS ಆಫೀಸರ್ಗಳು ಇರ್ತಾರೆ, ಅವ್ರ ಮೇಲೆ ಮಿನಿಸ್ಟರ್ಗಳು ಇರ್ತಾರೆ, ಕೆಳಗಡೆ ಕೇಸ್ ವರ್ಕರು ಗುಮಾಸ್ತ. ಅವನು ಒಂದ್ಸರಿ ಫೈಲಲ್ಲಿ ಬರೆದ ಅಂದರೆ IAS ಆಫೀಸರು ಏನು ಮಾಡ್ಕೊಳಕ್ಕಾಗಲ್ಲ, ಆ ಥರ ಫಿನಿಷ್ ಮಾಡಿಬಿಡ್ತಾರೆ. ನೋಡಿ, ಕರಗುಪಿತ ಲೋಲುಪರು ಲಂಚದ ಪರಮ ಜೀವನ ಜಾಣರು ಸಿರಿಕರಣದವರು ಮೆರೆದರು ಆ ರಾಜ್ಯಸಭೆ. ಅಲ್ಲಿದ್ದರು ಭ್ರಷ್ಟಾಚಾರಿಗಳು. ಯಾವ ರಾಜ್ಯಸಭೆ ಅದು? ಕೃಷ್ಣದೇವರಾಯನ ಇದು ಕೃಷ್ಣ ಏನಾದರೂ ದುರ್ಯೋಧನ ಆಸ್ಥಾನಕ್ಕೆ ಹೋಗಿದ್ನಾ? ಅದು ನೋಡಿದ್ನಾ? ಅದು ಕಲ್ಪನೆ ಅದು. ಆದರೆ ಕುಮಾರವ್ಯಾಸನಿಗೆ ಗೊತ್ತಿದ್ದ ರಾಜ್ಯಸಭೆ ಯಾವುದು? ಕೃಷ್ಣದೇವರಾಯನ ಆಸ್ಥಾನ. ಅಲ್ಲಿದ್ದರು ಇವರೆಲ್ಲ. ಅವರು ಹೇಗೆ ಅಂತಂದರೆ, ಒಲಿದರೆ ಒಳಲಂಚದಲ್ಲಿ ಛಿದ್ರಿಸುವರು, ಮುನಿದೊಡೆ ಮಂತ್ರಶಕ್ತಿಯೊಳ್ಳಳುಕಿಸುವರು. ಅವ್ರನ್ನ ಫ್ರೆಂಡ್ ಮಾಡ್ಕೊಳ್ಳೋದು ಕಷ್ಟ. ಒಲಿದರೆ ಸ್ನೇಹ ಮಾಡಿಕೊಂಡ್ರೆ, ಒಳಲಂಚದಲ್ಲಿ ಛಿದ್ರಿಸು, ಒಳಗೊಳಗೆ ಲಂಚ ತಗೊಂಡು ಕುಯ್ದಾಕ್ಬಿಡೋರು. ಮುನಿದೊಡೆ ಅಕಸ್ಮಾತ್ ಕೋಪ ಮಾಡ್ಕೊಳ್ತೀರಿ, ಏನಯ್ಯ ನೀನು ನನ್ನ ಫ್ರೆಂಡು, ನನ್ನ ಹತ್ರ ಲಂಚ ಕೇಳ್ತೀಯ ಅಂದರೆ ಅವನೇನು ಮಾಡ್ತಿದ್ದ ಗೊತ್ತಾವಾಗ? ಮುನಿದೊಡೆ ಮಂತ್ರಶಕ್ತಿಯೋಳ್ ಅಳುಕಿಸುವರು. ಏನರ್ಥ ಇದು? ಅವ್ರಿಗೆ ಮಂತ್ರ ಬರ್ತಾ ಇತ್ತಲ್ಲ ಸರ್, ಓಂ ಭೂರ್ ಬುಸ್ ವಹ ಅಂತ ಹೇಳ್ತಿದಂಗೆನೆ ಇವ್ರಿಗೆ ಭಯ ಆಗ್ಬಿಟ್ಟು ಯಾವ ಮಂತ್ರನೂ ಹೇಳ್ಬೇಡ, ತಗೊಳಪ್ಪ. ಇವತ್ತು ಅದೇ ಅಲ್ವಾ ಸರ್ ಇರೋದು? ಇವತ್ತು ಅದೇ ಅಲ್ವಾ ಸರ್? ಇದನ್ನ ಹೆಂಗೆ ತಿಂತೀರಿ ನಾವು ಹೆಂಗೆ ಪಂಪ ಹೇಳಿದ್ದನ್ನ ಹೆಂಗೆ ಹೇಳೋದು? ಹೋಮ ಮಾಡೋದ್ರಿಂದ ಕಳಂಕ ಬರುತ್ತೆ ಅಂತ ಹೇಳ್ತಾನಲ್ಲ ಕುಮಾರವ್ಯಾಸ, ಹೇಳ್ತಾ ಇದ್ದಾನಲ್ಲ, ಇವರು ಮಂತ್ರಶಕ್ತಿಯಿಂದ ಹೆದರಿಸ್ತಾ ಇದ್ರು. ಇವತ್ತು ಮಂತ್ರಶಕ್ತಿಯಿಂದಲೇ ತಾನೇ ಹೆದರ್ಸೋದು ಇವರು. ಅದನ್ನು ಹೇಳ್ಕೊಂಡೆ ದೇವರು, ಧರ್ಮ, ಸಂಪ್ರದಾಯ ಹಿಂಗೆ ಲಿಂಕ್ ಮಾಡಬೇಕು ಸರ್. ನಾವು ನಮ್ಮ ದೇಶದ ಚರಿತ್ರೆಯನ್ನು, ನಾಡಿನ ಚರಿತ್ರೆಯನ್ನು, ಸಾಹಿತ್ಯ ಕೃತಿಗಳನ್ನು ಮನುಷ್ಯರ ಜೊತೆಗೆ ವ್ಯಾಪಕವಾಗಿ ತಗೊಂಡೋಗ್ಬೇಕು. ಆವಾಗಲೇ ಇವೆಲ್ಲ ಬದಲಾಗೋದು, ಇಲ್ಲಾಂದ್ರೆ ಆಗಲ್ಲ. ನಾವು ಸುಮ್ಮನೆ ಏನೇನೋ ತುತ್ತೂರಿ ಊದ್ತಾ ಇದ್ರೆ, ಭಾಷಣ ಹೊಡಿತಾ ಇದ್ರಾಗಲ್ಲ ಸರ್. ನಾವು ಎಲ್ಲರನ್ನೂ ಎಲ್ಲಿ ಬುದ್ಧನ ಕಾಲದಿಂದ ಹಿಡಿದು ಬಸವಣ್ಣನೂ ಸೇರಿದಂಗೆ, ಬಾಬಾ ಸಾಹೇಬರು ಸೇರಿದಂಗೆ, ಕುವೆಂಪುನೂ ಒಳಗೊಂಡ ಹಾಗೆ ಪಂಪ, ರನ್ನ, ನಮ್ಮ ಕನ್ನಡಕ್ಕೆ ಸರ್ ನೀವು ಶೇಕ್ಸ್ಪಿಯರ್ ಒಳಗಿರೋವಂಥ ಚಿಂತನೆಗಳಿದಾವಲ್ಲ ಸರ್, ಜಗತ್ತಿನೊಳಗೆ ಎಲ್ಲಿ ತಗೊಂಡೋಗಿದ್ದಿ? ಶೇಕ್ಸ್ಪಿಯರ್ ಮಾತುಗಳನ್ನ ಕೇಳಿದರೆ ಯುದ್ಧಗಳೇ ನಡೀತಾ ಇರಲಿಲ್ಲ. ಕುಮಾರವ್ಯಾಸ, ಕುವೆಂಪು ಅವರ ಸ್ಮಶಾನ ಕುರುಕ್ಷೇತ್ರದಂಥ ನಾಟಕ, ಅದರೊಳಗೆ ಯುದ್ಧದ ಅಪಾಯ ಏನು ಅನ್ನೋದನ್ನ ಅವ್ರು ಹೇಳ್ತಾರೆ. ಸಾಹಿತ್ಯ ಕೃತಿಗಳು ತಗೊಂಡೋಗ್ಬೇಕು ಸರ್. ಹೆಂಗೆ ತಗೊಂಡೋಗೋದು? ಸಾಹಿತ್ಯ ಅಕಾಡೆಮಿ ನೀವೀಗ ಪ್ರಶ್ನೆ ಕೇಳ್ಬೋದು. ರಾಮನ ಕಾಲದಲ್ಲಿ ಯುದ್ಧ ಇತ್ತು, ಕೃಷ್ಣನ ಕಾಲದಲ್ಲೂ ಯುದ್ಧ ಇತ್ತು, ಬುದ್ಧನ ಕಾಲದಲ್ಲೂ ಇತ್ತು, ಈಗಲೂ ಇದೆ. ಈ ಸಾಹಿತ್ಯದಿಂದ, ಸಂಗೀತದಿಂದ, ಕಲೆಯಿಂದ ಮನುಷ್ಯ ಪರಿವರ್ತನೆ ಆಗ್ತಾನಾ? ಖಂಡಿತ ಆಗ್ತಾನೆ. ಅದನ್ನು ತಲುಪಿಸ್ಬೇಕು ನಾವಷ್ಟೇ. ಹೇಗೆ ಸರ್? ಈಗ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಅಲ್ಲಿ 2,500 ಕೋಟಿ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿ, ಅಲ್ಲಿ ನಮ್ಮ ಪ್ರಧಾನಮಂತ್ರಿನೇ ಹೋಗಿ ಶಾಸ್ತ್ರಗಳು ಮಾಡಿ ಜನಗಳಿಗೆ ಇದು ನೀವು ನಂಬಬೇಕು ಅಂತ ಹೇಳಿ ನಂಬಿಸಿ ಓಟ್ಗಳು ತಗೊಂಡು ಎಲ್ಲ ಕಡೆ ಗೆಲ್ತಾ ಇದ್ದಾರೆ. ಸೊ ಈ ವೈದಿಕ ಸನಾತನ ಧರ್ಮವನ್ನು ನಾವು ಮೆಟ್ಟಿ ಸಾತ್ವಿಕ ಸನಾತನ ಧರ್ಮ ಮೇಲಕ್ಕೆ ಬಂದು ಮನುಷ್ಯ ಸಮಾನತೆ, ಜಾತೀಯತೆ ಇಲ್ಲದೆ, ಅಸ್ಪೃಶ್ಯತೆ ಇಲ್ಲದೆ ಈ ದೇಶದ ಜನ ಅನ್ನ, ಬಟ್ಟೆ, ನೀರು, ನೆರಳು, ಉದ್ಯೋಗ, ಆರೋಗ್ಯ ಪಡ್ಕೊಂಡು ಸರ್ವೇ ಜನೋ ಸುಖಿನೋ ಭವಂತು ಅನ್ನೋ ಪರಿಸ್ಥಿತಿ
ಹೇಗೆ ತರಕ್ಕೆ ಸಾಧ್ಯ ಅನ್ನೋದನ್ನ ನಮ್ಮ ಯುವ ಜನತೆಗೆ ಹೇಳಿ. ಖಂಡಿತ ಸಾಧ್ಯ ಇದೆ ಸರ್. ನೀವು ಕನ್ನಡ ಸಾಹಿತ್ಯ ಓದಿ ಅಷ್ಟೇ. ನಾನು ಕೇಳೋದು ಅದನ್ನೇ. ನನಗೆ ಈಗ ಸಾಹಿತ್ಯ ಬೇಡ ಸರ್, ಬದುಕಿನ ಬಗ್ಗೆ ಮಾತಾಡಿ ಸರ್, ಬದುಕಿನ ಬಗ್ಗೆ ಮಾತಾಡಿ. ಸಾಹಿತ್ಯ ಅಂದ್ರೆ ಬದುಕು ಸರ್. 2029 ಅವ್ರು ಬರ್ತಾರೆ, ಸಂವಿಧಾನ ಬದಲಾವಣೆ ಮಾಡ್ತಾರೆ. ನಮ್ಮ ಜನ ಏನ್ ಮಾಡ್ಬೇಕು ಅಂತ ಹೇಳಿ ಸರ್. ಸ್ವಲ್ಪ ಅವರು ಸಾಹಿತ್ಯದ ಕಡೆ ಗಮನ ಕೊಡ್ಲಿ. ಟೈಮ್ ಇಲ್ಲ ಸರ್, ಟೈಮ್ ಇಲ್ಲ ಅಂತಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ಸಾಹಿತ್ಯ ಓದಕ್ಕಾಗಲ್ಲ, ದಿವಸದಲ್ಲಿ ಬದಲಾವಣೆ ಆಗಲ್ಲ ಸರ್. ಏಕ್ದಮ್ ಒಂದೇ ದಿವಸದಲ್ಲಿ ಸಾಹಿತ್ಯ ಓದ್ಕೊಂಡು ಸಂಗೀತ ಕೇಳ್ಕೊಂಡು ಬುದ್ಧನ ಕೈಲೂ ಆಗ್ಲಿಲ್ಲ, ಬಸವಣ್ಣನ ಕೈಲೂ ಆಗ್ಲಿಲ್ಲ. ಇವತ್ತು ಬಂದಿದೆ. ಇವತ್ತು ಓಟ್ ತಗೋತಾ ಇದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ, ಮಂತ್ರಿಗಳು ಹೇಳ್ತಾ ಇದ್ದಾರೆ, ದೇವಸ್ಥಾನಗಳು ಕಟ್ತಾ ಇದ್ದಾರೆ. ಜನ ಬದಲಾಗದ ಹೊರತು ನಾವೇನೇ ಬದಲಾವಣೆ ಮಾಡೋ ದಾರಿ ಹೇಳಿ ಸರ್. ದಾರಿ ನನ್ನ ದಾರಿ ಹೇಳ್ತಾ ಇದ್ದೀನಿ ನಾನು. ಸಾಹಿತ್ಯ ದಾರಿ ಅಂತ ಸಾಹಿತ್ಯ, ನಾನು ಬದುಕಿನ ದಾರಿ ಹೇಳಿ. ಸಾಹಿತ್ಯ ಅಂದ್ರೆ ಬದುಕೆ. ಇವತ್ತು ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಇದೆ ಸರ್, ಕೋಟ್ಯಾಂತರ ರೂಪಾಯಿ ಇದೆ. ಹಳ್ಳಿಗೂ ಹೋಗ್ತಾ ಇದ್ದಾರೆ. ಹೌದು, ಯಾರೋ ಒಬ್ಬರನ್ನ ಹಿಡ್ಕೋತಾರೆ, ಅವನಿಗೊಂದು ಸಂಬಳ ಕೊಡ್ತಾರೆ, ಒಂದು ವೆಹಿಕಲ್ ಕೊಡಿಸ್ತಾರೆ. ನೀನು ಭಗವಧ್ವಜ ನಿಮ್ಮ ಊರಲ್ಲಿ ಎಲ್ಲರ ಮೇಲೂ ಹಾಕ್ಸು ಅಂತ ಹೇಳ್ತಾರೆ. ಅದು ಮಾಡ್ತಾ ಇದ್ದಾರೆ. ಅವರು ದುಡ್ಡು ಕೊಡ್ತಾ ಇದ್ದಾರೆ, ಅವ್ರ ಹತ್ರ ದುಡ್ಡಿದೆ, ಜನಬಲ ಇದೆ, ಕಾರ್ಯಕರ್ತರಿದ್ದಾರೆ, ಮಾಡ್ತಾ ಇದ್ದಾರೆ. ಅದನ್ನ ನಾವು ಹೊಡಿಬೇಕಾದ್ರೆ ಜ್ಞಾನ ಬಲ ಬೇಕು ನಮಗೆ. ಅವ್ರು ದುಡ್ಡಿನ ಬಲ ಕೊಡ್ತಾ ಇದ್ದಾರೆ. ಇವತ್ತು ಕೇಳಿ ಸರ್, ಜ್ಞಾನ ಬಲ ಕೊಡ್ಬೇಕು ಸರ್. ಕೇಳಿ ಸರ್, ಇಂಗ್ಲಿಷ್ನವರು 30,000 ಜನ ಮಾತ್ರ ನಮ್ಮ ದೇಶದಲ್ಲಿದ್ದು 30 ಕೋಟಿ ಜನಗಳನ್ನ ಆಳೋದು. ಇವತ್ತು ಅವರು 3% ಇದ್ದಾರೆ, ನಮ್ಮನ್ನು ಆಳ್ತಾ ಇದ್ದಾರೆ. ಹೇಗೆ ಸರ್ ಸಾಧ್ಯ ಆಯ್ತು? ಅದೇ ಅಜ್ಞಾನ. ಅದನ್ನ ಈ ಜನತೆಗೆ ಹೇಳಿ, ನಮ್ಮ ಕಾರ್ಯಕರ್ತರಿಗೆ ಹೇಳಿ, ನಮ್ಮ ಜನಕ್ಕೆ ಹೇಳಿ, ನಮ್ಮ ವಿದ್ಯಾವಂತರಿಗೆ ಹೇಳಿ ಹೇಗೆ ಮಾಡಬೇಕು. ನಾನು ನಮ್ಮ ಜನಗಳನ್ನ ಮೊದಲಿಂದನೂ ಈ ಬಗ್ಗೆ ಮಾತಾಡ್ತಲೇ ಇದ್ದೀನಿ. ಏನು ಅಂದರೆ ಒಂದು ವಿನಂತಿ ಜನಗಳಲ್ಲಿ, ದಯವಿಟ್ಟು ಬುದ್ಧಿವಂತರಾಗಿ, ಜ್ಞಾನವಂತರಾಗಿ, ನಿಮಗೆ ಈ ದೇಶದ ಚರಿತ್ರೆಯನ್ನು ನೀವು ಓದಾದರೂ ತಿಳ್ಕೊಳ್ಳಿ. ಓದೋಕ್ಕಾಗಲ್ಲ, ನಿಮ್ಗೆ ಕಷ್ಟ ಇದೆ ಗೊತ್ತು. ನನಗೆ ಅಶೋಕ್ ಅವ್ರಿಗೆ ಕೋಪ ಕೂಡ ಬರ್ಬೋದು, ಯಾಕೆಂದರೆ ಓದು ಅಂತ ಹೇಳ್ತಾರಲ್ಲ ಅಂತೇಳಿ. ಓದೋಕ್ಕಾಗಲ್ಲ ನಿಜ. ಆದರೆ ಯಾರಾದರೂ ಓದಿರೋಂಥ ಮೇಷ್ಟ್ರುಗಳ ಜೊತೆಲಿ ಕೂತ್ಕೊಂಡು ಸ್ವಲ್ಪ ಕುಮಾರವ್ಯಾಸ ಏನು ಹೇಳ್ತಾನಪ್ಪ, ಪಂಪ ಏನು ಹೇಳ್ತಾನಪ್ಪ ಅಂತ ಕೇಳಿ, ಅವ್ರ ಮಾತುಗಳನ್ನಾದರೂ ಕೇಳಿ, ಆಗಲಾದರೂ ನಮಗೆ ಒಂದು ಬದಲಾವಣೆ ತರಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ದಡ್ಡರಾದವು ಅಂತಂದರೆ ದಡ್ಡರನ್ನ ದಬ್ಬಾಳಿಕೆ ಮಾಡೋದಕ್ಕೆ, ಆಳ್ವಿಕೆ ಮಾಡೋದಕ್ಕೆ ತುಂಬ ಜನ 3% ಬುದ್ಧಿವಂತರು ಕಾಯ್ತಾ ಇದ್ದಾರೆ. ನಾವು ದಡ್ಡರಾದರೆ ಅದಕ್ಕೆ ಪರಿಹಾರ ಇಲ್ಲ, ಬುದ್ಧಿವಂತರಾದರೆ ಪರಿಹಾರ ಇದೆ ಸರ್.